ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಭಾರತ ಪಾಕ್ ಮೇಲೆ ಯುದ್ಧ ಮಾಡುವಂತ ಅಗತ್ಯ ಇಲ್ಲ ಎಂದ ನಟ ವಿಜಯ್ ದೇವರಕೊಂಡ. ఇండియా పాకిస్తాన్ మీద అటాక్ చేయాల్సిన పనే లేదు. ಹೌದು, ಪಹಲ್ಗಾಮ್ ದಾಳಿಯಿಂದ 26 ಭಾರತೀಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಘಟನೆಗೆ ಭಾರತದ ಜೊತೆಗೆ ಇತರೆ ದೇಶಗಳು ಕೂಡ ಪಾಕಿಸ್ತಾನದ ವಿರುದ್ಧ ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರವಾಸಿಗರ ಮೇಲಾದ ಭೀಕರ ದಾಳಿಗೆ ಉತ್ತರವಾಗಿ ಭಾರತ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅನೇಕರು ವಾದವನ್ನ ಮಾಡ್ತಿದ್ದಾರೆ. ಕೆಲವರು ಭಾರತ ಪಾಕ್ ವಿರುದ್ಧ ಯುದ್ಧವನ್ನ ಸಾರಬೇಕು, ತಾಳ್ಮೆ ಸಾಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಟಾಲಿವುಡ್ ನ ನಟ ವಿಜಯ್ ದೇವರಕೊಂಡ ಈ ಬಗ್ಗೆ ಮಾತನಾಡಿದ್ದಾರೆ. ವಿಜಯ್ ದೇವರಕೊಂಡ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ತನ್ನ ಖುಷಿ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಅಲ್ಲೇ ತನ್ನ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡಿಕೊಂಡಿದ್ರು. ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ಸೂರ್ಯ ಅವರ ರೆಟ್ರೋ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ದೇವರಕೊಂಡ ಅತಿಥಿಯಾಗಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತನಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಹಲವಾರು ಜನ ತಮ್ಮ ಕುಟುಂಬವನ್ನ ಕಳೆದುಕೊಂಡಿದ್ದಾರೆ. ನಿಮ್ಮ ನೋವು, ಆಕ್ರೋಶದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ. ಕಾಶ್ಮೀರದಲ್ಲಿ ನನಗೆ ಖುಷಿ ಸಮಯದಲ್ಲಿನ ಸುಂದರ ನೆನಪುಗಳು ಕೂಡ ಇದೆ. ಭಯೋತ್ಪಾದಕರಿಗೆ ಬುದ್ಧಿ ಇಲ್ಲ, ಅವರಿಗೆ ಶಿಕ್ಷಣ ಕೂಡ ಇಲ್ಲ. ಪಾಕಿಸ್ತಾನಕ್ಕೆ ಮೂಲ ಸೌಕರ್ಯಗಳಿಲ್ಲ. ಅಲ್ಲಿನ ಸಮಸ್ಯೆಗಳು ಅವರಿಗೆ ಪರಿಹಾರವನ್ನ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಕಾಶ್ಮೀರದ ಮೇಲೆ ದಾಳಿ ಮಾಡುವಂತ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ. ಕಾಶ್ಮೀರ ಎಂದಿಗೂ ಕೂಡ ಭಾರತಕ್ಕೆ ಸೇರಿತು. ಅದೇ ರೀತಿಯ ವರ್ತನೆಗಳು ಮುಂದುವರೆದರೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನೇ ಸಾರಬೇಕು ಅಂತಿಲ್ಲ. ಅಲ್ಲಿನ ಜನರೇ ಸರ್ಕಾರದ ಧೋರಣೆಗೆ ಬೇಸತ್ತು ಪ್ರತಿಭಟನೆಗೆ ಇಳಿಯುವಂತಹ ದಿನಗಳು ಬರುತ್ತೆ ಅಂತ ಹೇಳಿ ವಿಜಯ್ ದೇವರಕೊಂಡ ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಮಾಹಿತಿಯ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.